ಇನ್ನು ಮೊನ್ನೆಯಿಂದ ನಾವು ಹೇಳ್ತಾ ಇದ್ವಿ 15 ಪಾಯಿಂಟ್ಗಳು ಟಿ ವಿ ನಾಗೇಶ್ ಕೊಡಬೇಕು, ಜಾಮೀನು ಕೊಡಬೇಕು, ಕೊಡಲೇಬೇಕು ಅಂತ ಹೇಳ್ತಾ ಇದ್ರಲ್ಲ. ಇವತ್ತು ಪ್ರಸನ್ನಕುಮಾರ್ ಯಾಕೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಕೊಡಬಾರ್ದು ಇವರ ವಾದ. ಮೊದಲನೇ ಪ್ರಶ್ನೆ, ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ್ಯಾಕೆ ಅಂದರೆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ದರ್ಶನ್ ಆ್ಯಂಡ್ ಟೀಮ್ ಅನ್ನೋದನ್ನು ಅವರು ಸಾಕ್ಷಿ ಸಮೇತ ಅಲ್ಲಿ ಹೇಳ್ತಾ ಹೋಗ್ತಾರೆ. ರೇಣುಕಾಸ್ವಾಮಿಯನ್ನು ಡಿ ಗ್ಯಾಂಗ್ ಕೊಂದಿದ್ಯಾಕೆ, ಇವರಿಗೆ ಜಾಮೀನು ಕೊಡಬೇಕಾ ಅಂತ ಕೇಳ್ತಾರೆ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ವಾದ ಮಂಡಿಸ್ತಾರೆ. ಇದು ಟೋಲ್ ಬೂತ್ನ CCTVಯಲ್ಲಿ ಸೆರೆಯಾಗಿದೆ. ಯಾರು ಕಿಡ್ನ್ಯಾಪ್ ಮಾಡಿದ್ದು? ಒಬ್ಬರನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಒಬ್ಬ ಪ್ರಮುಖ ವ್ಯಕ್ತಿ ಡೈರೆಕ್ಷನ್ ಕೊಡದೆ ಧೈರ್ಯ ಇದೆಯಾ ಅಂತ ಕೇಳ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯಾಗತ್ತೆ, ಹಲ್ಲೆಯಾಗಿದ್ದು ನಿಜ. ನಂತರ ಅಲ್ಲಿಗೆ ದರ್ಶನ್ ಬಂದದ್ದು ನಿಜ, ಪವಿತ್ರ ಗೌಡ ಕೂಡ ಬಂದಿದ್ದು ನಿಜ. ಈ ವೇಳೆ ರೇಣುಕಾಸ್ವಾಮಿ ಎದೆಗೆ ದರ್ಶನ್ ಒದೆಯುತ್ತಾರೆ, ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿರ್ತಾರೆ ಪವಿತ್ರ ಗೌಡ. ನಮ್ಮನ್ನು ಮಾಧ್ಯಮಗಳನ್ನು ಕೆಲವರು ಪ್ರಶ್ನೆ ಮಾಡೋದು, ನೋಡಿದ್ರಾ ನೀವು ಅಲ್ಲಿದ್ರಾ, ಅಲ್ಲಿ ಪಕ್ಕದಲ್ಲಿ ಕೂತಿದ್ರಾ ಹೇಳಿ. ಇವತ್ತು ನಾವು ಮಾಧ್ಯಮ ಕೆಲವೊಂದು ಮಾಹಿತಿಗಳನ್ನು ಪತ್ತೆ ಹಚ್ತೀವಿ ರೀ. ಚಪ್ಪಲಿಯಿಂದ ಹೊಡೆದ್ರು ನೀವು ನೋಡಿದ್ರಾ ಅಂತ ಕೇಳಿದವರೆಲ್ಲ ಇದ್ದಾರೆ. ಈಗ SPPಗೆ ಹೋಗಿ ಕೇಳಿ, ನೀವು ಚಪ್ಪಲಿಯಿಂದ ಹೊಡೆದ್ರು ನೀವು ನೋಡಿದ್ರಾ ಅಂತ ಕೇಳಿದರೆ ಅವ್ರು ಉತ್ತರ ಕೊಡ್ತಾರೆ. ಅರ್ಥ ಆಯ್ತಾ? 100% ಮೀಡಿಯಾ ಇಲ್ಲಿ ತನಕ ಏನು ಹೇಳಿದೆ ಅದುವೇ ಬರ್ತಾ ಇದೆ. ಚಪ್ಪಲಿಯಿಂದ ಹೊಡೆದ್ಲು ಆಕೆ ಅಂತ SPP ಪ್ರಸನ್ನಕುಮಾರ್ ಕೇಳ್ತಾರೆ. SPP ಪ್ರಸನ್ನಕುಮಾರ್ ಹೇಳಿದಾಗ ಚಪ್ಪಲಿಯಿಂದ ಎಲ್ಲಿಂದ ಹೊಡೆದ್ರು ಅಂತ ನಾಳೆ ಪ್ರಶ್ನೆ ಮಾಡ್ಬೋದು ಯಾರು, CV ನಾಗೇಶ್. ಆಗ SPP ಪ್ರಸನ್ನಕುಮಾರ್ ದಾಖಲೆ ತೋರಿಸ್ಬೇಕಾಗತ್ತೆ. ಬಾಯಿ ಮಾತಲ್ಲಿ ಹೇಳಲಿಕ್ಕಲ್ಲ, ಅದು ಪಿಕ್ಚರ್ ಡೈಲಾಗ್ ಅಲ್ಲ, ಸುಖ ಸುಮ್ಮನೆ ಬರೆದು ಡೈಲಾಗ್ ಹೇಳೋಕ್ಕೆ. ಅಲ್ಲಿ ಸಾಕ್ಷ್ಯ ಬೇಕಲ್ಲಿ. ಅವ್ರು ಹೇಳ್ತಾರೆ, ಈ ವೇಳೆ ರೇಣುಕಾಸ್ವಾಮಿ ಕೆಳಗೆ ಬೀಳ್ತಾನೆ ಎದೆಗೆ ಒದ್ದಾಗ. ತಾಂತ್ರಿಕ ಸಾಕ್ಷ್ಯಗಳು, ಟೆಕ್ನಿಕಲ್ ಎವಿಡೆನ್ಸ್, ಹೆಜ್ಜೆ ಗುರುತು ಸಾಕ್ಷ್ಯಗಳಿವೆ. ಆರೋಪಿಗಳು ಘಟನಾ ಸ್ಥಳದಲ್ಲಿರೋದು ಸ್ಪಷ್ಟವಾಗತ್ತೆ, ಯಾಕಂದರೆ ಹೆಜ್ಜೆ ಗುರುತಿದೆ. ಹಾಗೇನೆ ಶೆಡ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಕೊಡ್ತಾನೆ. ಮಹಾಸ್ವಾಮಿಗಳೇ, ಇದು ಅರೇಬಿಯನ್ ನೈಟ್ಸ್ ಕಥೆನಾ? ಇದಕ್ಕೂ ಆರೋಪಿಗಳಿಗೂ ಸಂಬಂಧ ಇಲ್ವಾ? ಇದು ಆರೋಪಿಗಳ ರಕ್ತ ಚರಿತ್ರೆ ಅಲ್ಲದೆ ಬೇರೇನು ಸ್ವಾಮಿ ಅಂತ ಕೇಳ್ತಾರೆ. ಮೃತನ ದೇಹದ ಮೇಲೆ ಅಷ್ಟು ಗಾಯಗಳಾಗಿವೆ. ರೇಣುಕಾಸ್ವಾಮಿ ದೇಹದ ಮೇಲೆ 17 ಗಾಯಗಳಾಗಿವೆ. ದರ್ಶನ್ ಟೀಮ್ ಮಾಡಿದ್ದಲ್ವಾ? ಏನು ಯಾರೋ ಬಂದು ಚೂಮಂತ್ರ ಕಾಳಿ ಮಾಡಿದ್ದ? ಆ ಥರ ವಾದವನ್ನು ಅವರು ಮಂಡನೆ ಮಾಡ್ತಾರೆ. ಓಕೆ, ಇನ್ನು ಮೊನ್ನೆಯಿಂದ ನಾವು ಹೇಳ್ತಾ ಇದ್ವಿ 15 ಪಾಯಿಂಟ್ಗಳು ಟಿ ವಿ ನಾಗೇಶ್ ಕೊಡಬೇಕು, ಜಾಮೀನು ಕೊಡಬೇಕು, ಕೊಡಲೇಬೇಕು ಅಂತ ಹೇಳ್ತಾ ಇದ್ರಲ್ಲ. ಇವತ್ತು ಪ್ರಸನ್ನಕುಮಾರ್ ಯಾಕೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಕೊಡಬಾರ್ದು ಇವರ ವಾದ. ಮೊದಲನೇ ಪ್ರಶ್ನೆ, ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ್ಯಾಕೆ ಅಂದರೆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ದರ್ಶನ್ ಆ್ಯಂಡ್ ಟೀಮ್ ಅನ್ನೋದನ್ನು ಅವರು ಸಾಕ್ಷಿ ಸಮೇತ ಅಲ್ಲಿ ಹೇಳ್ತಾ ಹೋಗ್ತಾರೆ. ರೇಣುಕಾಸ್ವಾಮಿಯನ್ನು ಡಿ ಗ್ಯಾಂಗ್ ಕೊಂದಿದ್ಯಾಕೆ, ಇವರಿಗೆ ಜಾಮೀನು ಕೊಡಬೇಕಾ ಅಂತ ಕೇಳ್ತಾರೆ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ವಾದ ಮಂಡಿಸ್ತಾರೆ. ಇದು ಟೋಲ್ ಬೂತ್ನ CCTVಯಲ್ಲಿ ಸೆರೆಯಾಗಿದೆ. ಯಾರು ಕಿಡ್ನ್ಯಾಪ್ ಮಾಡಿದ್ದು? ಒಬ್ಬರನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಒಬ್ಬ ಪ್ರಮುಖ ವ್ಯಕ್ತಿ ಡೈರೆಕ್ಷನ್ ಕೊಡದೆ ಧೈರ್ಯ ಇದೆಯಾ ಅಂತ ಕೇಳ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯಾಗತ್ತೆ, ಹಲ್ಲೆಯಾಗಿದ್ದು ನಿಜ. ನಂತರ ಅಲ್ಲಿಗೆ ದರ್ಶನ್ ಬಂದದ್ದು ನಿಜ, ಪವಿತ್ರ ಗೌಡ ಕೂಡ ಬಂದಿದ್ದು ನಿಜ. ಈ ವೇಳೆ ರೇಣುಕಾಸ್ವಾಮಿ ಎದೆಗೆ ದರ್ಶನ್ ಒದೆಯುತ್ತಾರೆ, ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿರ್ತಾರೆ ಪವಿತ್ರ ಗೌಡ. ನಮ್ಮನ್ನು ಮಾಧ್ಯಮಗಳನ್ನು ಕೆಲವರು ಪ್ರಶ್ನೆ ಮಾಡೋದು, ನೋಡಿದ್ರಾ ನೀವು ಅಲ್ಲಿದ್ರಾ, ಅಲ್ಲಿ ಪಕ್ಕದಲ್ಲಿ ಕೂತಿದ್ರಾ ಹೇಳಿ. ಇವತ್ತು ನಾವು ಮಾಧ್ಯಮ ಕೆಲವೊಂದು ಮಾಹಿತಿಗಳನ್ನು ಪತ್ತೆ ಹಚ್ತೀವಿ ರೀ. ಚಪ್ಪಲಿಯಿಂದ ಹೊಡೆದ್ರು ನೀವು ನೋಡಿದ್ರಾ ಅಂತ ಕೇಳಿದವರೆಲ್ಲ ಇದ್ದಾರೆ. ಈಗ SPPಗೆ ಹೋಗಿ ಕೇಳಿ, ನೀವು ಚಪ್ಪಲಿಯಿಂದ ಹೊಡೆದ್ರು ನೀವು ನೋಡಿದ್ರಾ ಅಂತ ಕೇಳಿದರೆ ಅವ್ರು ಉತ್ತರ ಕೊಡ್ತಾರೆ. ಅರ್ಥ ಆಯ್ತಾ? 100% ಮೀಡಿಯಾ ಇಲ್ಲಿ ತನಕ ಏನು ಹೇಳಿದೆ ಅದುವೇ ಬರ್ತಾ ಇದೆ. ಚಪ್ಪಲಿಯಿಂದ ಹೊಡೆದ್ಲು ಆಕೆ ಅಂತ SPP ಪ್ರಸನ್ನಕುಮಾರ್ ಕೇಳ್ತಾರೆ. SPP ಪ್ರಸನ್ನಕುಮಾರ್ ಹೇಳಿದಾಗ ಚಪ್ಪಲಿಯಿಂದ ಎಲ್ಲಿಂದ ಹೊಡೆದ್ರು ಅಂತ ನಾಳೆ ಪ್ರಶ್ನೆ ಮಾಡ್ಬೋದು ಯಾರು, CV ನಾಗೇಶ್. ಆಗ SPP ಪ್ರಸನ್ನಕುಮಾರ್ ದಾಖಲೆ ತೋರಿಸ್ಬೇಕಾಗತ್ತೆ. ಬಾಯಿ ಮಾತಲ್ಲಿ ಹೇಳಲಿಕ್ಕಲ್ಲ, ಅದು ಪಿಕ್ಚರ್ ಡೈಲಾಗ್ ಅಲ್ಲ, ಸುಖ ಸುಮ್ಮನೆ ಬರೆದು ಡೈಲಾಗ್ ಹೇಳೋಕ್ಕೆ. ಅಲ್ಲಿ ಸಾಕ್ಷ್ಯ ಬೇಕಲ್ಲಿ.
ಅವ್ರು ಹೇಳ್ತಾರೆ, ಈ ವೇಳೆ ರೇಣುಕಾಸ್ವಾಮಿ ಕೆಳಗೆ ಬೀಳ್ತಾನೆ ಎದೆಗೆ ಒದ್ದಾಗ. ತಾಂತ್ರಿಕ ಸಾಕ್ಷ್ಯಗಳು, ಟೆಕ್ನಿಕಲ್ ಎವಿಡೆನ್ಸ್, ಹೆಜ್ಜೆ ಗುರುತು ಸಾಕ್ಷ್ಯಗಳಿವೆ. ಆರೋಪಿಗಳು ಘಟನಾ ಸ್ಥಳದಲ್ಲಿರೋದು ಸ್ಪಷ್ಟವಾಗತ್ತೆ, ಯಾಕಂದರೆ ಹೆಜ್ಜೆ ಗುರುತಿದೆ. ಹಾಗೇನೆ ಶೆಡ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟಿ ಗಾರ್ಡ್ ಮಾಹಿತಿ ಕೊಡ್ತಾನೆ. ಮಹಾಸ್ವಾಮಿಗಳೇ, ಇದು ಅರೇಬಿಯನ್ ನೈಟ್ಸ್ ಕಥೆನಾ? ಇದಕ್ಕೂ ಆರೋಪಿಗಳಿಗೂ ಸಂಬಂಧ ಇಲ್ವಾ? ಇದು ಆರೋಪಿಗಳ ರಕ್ತ ಚರಿತ್ರೆ ಅಲ್ಲದೆ ಬೇರೇನು ಸ್ವಾಮಿ ಅಂತ ಕೇಳ್ತಾರೆ. ಮೃತನ ದೇಹದ ಮೇಲೆ ಅಷ್ಟು ಗಾಯಗಳಾಗಿವೆ. ರೇಣುಕಾಸ್ವಾಮಿ ದೇಹದ ಮೇಲೆ 17 ಗಾಯಗಳಾಗಿವೆ. ದರ್ಶನನ್ ಟೀಮ್ ಮಾಡಿದ್ದಲ್ವಾ? ಏನು ಯಾರೋ ಬಂದು ಚೂಮಂತ್ರ ಕಾಳಿ ಮಾಡಿದ್ದ? ಆ ಥರ ವಾದವನ್ನು ಅವರು ಮಂಡನೆ ಮಾಡ್ತಾರೆ. ಓಕೆ, They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಿರ್ಬೇಕು. ಒಬ್ಬರ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.